ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ಮನೇಲಿ ಎಲ್ಲ ಕೆಲಸನೂ ಮುಗಿದಿದೆ. ಸ್ನಾನ ಎಲ್ಲ ಆಗಿ ಪೂಜೆ ಕೂಡ ಮುಗೀತು. ಮತ್ತು ನಿಮ್ಮನೆ ಆಷಾಢ ಶುಕ್ರವಾರ ಹೇಗೆ ಮಾಡಿದ್ರಿ? ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಿ? ನಮಗಂತೂ ಚಾಮುಂಡಿ ಬೆಟ್ಟ ಹತ್ತಿರದಲ್ಲೇ ಇದೆ. ಆದರೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಖಂಡಿತವಾಗ್ಲೂ ದರ್ಶನ ಆಗಲ್ಲ. ಆಲ್ರೆಡಿ ನನಗೆ ಒಬ್ಬರು ಅಲ್ಲಿಂದ ವೀಡಿಯೋ ಮಾಡಿ ಎಲ್ಲ ಅಮ್ಮನವ್ರಿಗೆ ಅಲಂಕಾರ ಯಾವ ರೀತಿ ಮಾಡಿದ್ರು, ದೇವಸ್ಥಾನಕ್ಕೆ ಯಾವ ಥರ ಹೂವಿನ ಅಲಂಕಾರ ಮಾಡಿದ್ದಾರೆ, ಅದು ಪ್ರತಿಯೊಂದು ಕೂಡ ಕಳಿಸಿರೋದು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ. ನೀವು ನೋಡ್ಬೋದು. ನೆನ್ನೆ ಬಂದಿರುತ್ತೆ ನಿಮಗೆ. ಇದು ನೆಕ್ಸ್ಟ್ ಡೇ ಬರೋಂಥ ವ್ಲಾಗ್ ಅಲ್ವಾ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಶೈಲುನ ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವಳ ಚಾನಲಲ್ಲಿ ವೀಡಿಯೋ ಆ ಚಾನಲಲ್ಲಿ ಶೈಲು ಸುನೀಲ್ ವ್ಲಾಗೆಲ್ಲ ಆಗ್ತಾ ಇಲ್ಲ. ಮತ್ತು ಇನ್ನೊಂದಿದೆ ಅಲ್ವಾ ಹೊಸ ಚಾನಲ್ಲು, ಯಾರೆಲ್ಲ ನೋಡ್ತಾ ಇದ್ದೀರೋ ಗೊತ್ತಿಲ್ಲ ನನಗಂತೂ. ತುಂಬ ಜನ ಇದ್ದೀರಾ. ಶೈಲಿಗೆ ಆಲ್ರೆಡಿ 60,000 ಫಾಲೋವರ್ಸ್ ಇದ್ದೀರಾ. ಅಲ್ಲಿ ಬಂದಿರೋದು 200-250 ಜನ ಬಂದಿದ್ದಾರೆ ಪುಟ. ಅಷ್ಟೇ, ಏನಕ್ಕೆ ಫಾಲೋವರ್ಸ್ ಬರ್ತಾಯಿಲ್ಲ ನೀವುಗಳೆಲ್ಲ ಅಲ್ಲಿಗೆ ಅಂತ ಗೊತ್ತಿಲ್ಲ. ದಯವಿಟ್ಟು ನನ್ನ ವೀಡಿಯೋ ನೋಡಿದವರು, ಶೈಲಿ ಫಾಲೋವರ್ಸ್ ಇರೋರು, ಏನಪ್ಪ ಅಂದರೆ ಅದು ಮರ್ತೇ ಹೋಗ್ಬಿಡ್ತದೆ ಅದು ನನಗಂತೂ. ಖುಷ್ ಇನ್ಫಾರ್ಮೇಷನ್ ಅಡ್ಡ ಅಂತ ಹೇಳ್ಬಿಟ್ಟು ಶೈಲುದು ಇನ್ನೊಂದು ಚಾನಲ್ ಇದೆ, ಅದು ಲಿಂಕ್ ಕೂಡ ಸೇರಿಸ್ತೀನಿ. ಬನ್ನಿ, ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅಲ್ಲಿ ಫಾಲೋ ಮಾಡಿ. ಅಲ್ಲಿ ವೀಡಿಯೋ ಹಾಕ್ತಿದ್ದಾಳೆ. ಖಂಡಿತವಾಗ್ಲೂ ಇದಕ್ಕೂ ಕೂಡ ಮುಂದೆ ಒಂದು ವೀಡಿಯೋ ಹಾಕ್ತಾಳೆ. ಇವಾಗ ಕಾರಣಾಂತರಗಳಿಂದ ಅವಳು ಶೈಲಿ ಈ ಚಾನಲ್ಗೆ ವೀಡಿಯೋ ಹಾಕ್ತಿಲ್ಲ. ಸ್ವಲ್ಪ ಶಾರ್ಟ್ ವೀಡಿಯೋ ಎಲ್ಲ ಹಾಕಿರ್ಬೋದಲ್ಲ ಪುಟ. ಶಾರ್ಟ್ ವೀಡಿಯೋ ಆ ಥರ ಎಲ್ಲ ಹಾಕಿರ್ತಾಳೆ. ಅಂದರೆ ಲಾಂಗ್ ವೀಡಿಯೋ ಎಲ್ಲ ಖುಷ್ ಇನ್ಫಾರ್ಮೇಷನ್ ಅಡ್ಡದಲ್ಲಿ ಆಗ್ತಿದ್ದಾಳೆ. ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಶೈಲು ಕೂಡ ರೆಡಿಯಾಗಿದ್ದಾಳೆ. ಅಯ್ಯೋ, ಒಂದಿಷ್ಟು ಜನ ಪುಟ ಶೈಲು ಪ್ರೆಗ್ನೆಂಟ್ ತಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಶೈಲು ಪ್ರೆಗ್ನೆಂಟ್ ತಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಪ್ರೆಗ್ನೆಂಟಾ? ಗುಡ್ ನ್ಯೂಸಾ? ಹೌದಾ? ಹೇಳ್ತೀವಿ ಇದ್ರೆ ಹೇಳ್ತಾಳಂತೆ. ನೋಡಿ ಎಷ್ಟು ಸಣ್ಣಕ್ಕೆ ಕಾಣಿಸ್ತಿದ್ದಾಳೆ. ಹೇಗೆ ಕಾಣಿಸ್ತಿದ್ದಾಳೆ ಶೈಲು? ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್, ಸುಂದರಿ ತರ ಕಾಣಿಸ್ತಿದ್ಯಾ ಪುಟ. ಹೇರ್ ಸ್ಟೈಲ್ ಡಯಟ್ ಮಾಡಿದೆ, ಆಮೇಲೆ ಹುಷಾರ್ ತಪ್ಪದೆ. ಹೌದು, ಮತ್ತೆ ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ದಪ್ಪ ಆಗಿ ನಂತರ ಆದಮೇಲೆ ಅನುಭವಿಸೋ ಬದಲು ನಾನು ನನ್ನ ಮಗಳಿಗೆ ಏನು ಹೇಳ್ತೀನಿ ಅಂದರೆ ಬಾಡಿ ಫಿಟ್ಟಾಗಿ ಇಟ್ಕೋ. ಯಾವಾಗಲೂ ಎಕ್ಸಸೈಸ್ ಮಾಡು, ಡಯಟ್ ಮಾಡು, ನಿನ್ನ ಹೆಲ್ತ್ ಮೇಲೆ ನಿನಗೆ ಕಾನ್ಸಂಟ್ರೇಷನ್ ಇರಲಿ ಅಂತ ನಾನು ಯಾವಾಗಲೂ ಶೈಲಿಗೆ ಹೇಳ್ತಾ ಇರ್ತೀನಿ. ಯಾಕೆಂದರೆ ಈ ಏಜಲ್ಲಿ ನಮ್ಮ ದೇಹನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಆಗೋದಿಲ್ಲ. ಹಾಗಾಗಿ ಶೈಲಿಗೆ ತುಂಬ ಕೇರ್ ಮಾಡ್ತಾಳೆ. ಯೋಗ ಮಾಡ್ತಾಳೆ, ಎಕ್ಸಸೈಸ್ ಮಾಡ್ತಾಳೆ, ಜುಂಬಾ ಮಾಡ್ತಾಳೆ, ಇಷ್ಟೆಲ್ಲ ಮಾಡ್ತಾಳೆ. ಊಟ ಬಿಟ್ಟು ಸಣ್ಣ ಆಗಬೇಡ ಅಂತ ಹೇಳ್ತಾಯಿದ್ದೀನಿ. ಯಾಕೆ ಹೇಳಿ? ಅಂದರೆ ಊಟ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಷ್ಟೇ. ಊಟ ಕಡಿಮೆ ಮಾಡ್ತು ಅಂತಂದರೆ ಏನಾಗುತ್ತೆ ಗೊತ್ತಾ? ಪೇಷಂಟ್ ಥರ ಕಾಣ್ತೀರಾ. ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಎಕ್ಸಸೈಸ್ ಮಾಡಿ ಬಾಡಿನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕಾಣ್ತಾರೆ. ಶೈಲು ಅಂತೂ ಫುಲ್ ಸಣ್ಣ ಕಾಣ್ತಿದ್ದಾಳೆ. ನೋಡಿ ಅಪ್ಪ, ಸಣ್ಣಾಗಿದ್ದಾಳೆ ಅಂತ ಕೇಳ್ತಾ ಇದ್ದಾಳೆ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಶೈಲು. ಈ ಡ್ರೆಸ್ ಎಲ್ಲ ಕಾಣಿಸ್ತಾ ಹಲೋ ಮೇಡಮ್, ಈ ಡ್ರೆಸ್ ಅಲ್ಲ, ನೀವು ನಿನ್ನ ನೈಟ್ ವೇರ್ ಎಲ್ಲ ಹಾಕೊಳ್ತಿಲ್ಲ, ಡೈಲಿ ನೋಡೋಕೆ ಆಗ್ತಾ ಇಲ್ಲ. ನನ್ನ ಕೈಲಿ ಎಣ್ಣೆ ಅಂತೂ ನೋಡೋಕೆ ಆಗ್ತಿರಲ್ಲ. ಯಾಕಾದ್ರೂ ಹೇಳಿದ್ರೆ ಮಗಳು ಸಣ್ಣ ಆಗು ಅಂತ ಅನ್ಕೊಬಿಟ್ಟೆ. ಸೂಪರ್ ಕಾಣ್ತಿದ್ಯಾ. 1-2 kg ಸಣ್ಣ ಆಗಿರ್ಬೋದು ಅಷ್ಟೇ. ಹೌದಾ ಪುಟ? ಸಣ್ಣ ಅಂತಲ್ಲ, ನೀನು ವೆಯ್ಟ್ ಇರ್ತೀಯ, ನೀನು ಇದು ಎಕ್ಸಸೈಸ್ ಮಾಡ್ತಿರೋದ್ರಿಂದ ಬಾಡಿ ಫಿಟ್ ಆಗ್ತಿದೆ. ವೆಯ್ಟ್ ಯಾರು ಕಡಿಮೆ ಆಗುತ್ತೆ ಅಂತ ಹೇಳಿದವರು ನೋಡಿ. ಇವತ್ತು ಚೆಕ್ ಮಾಡ್ಸೋಣ ಎಲ್ಲರೂ. ಎಸ್, ಬನ್ನಿ ಹೋಗೋಣ. ಹಾಂ, ಬಂದ್ವಿ ದೇವಸ್ಥಾನದ ಹತ್ರ. ಸೈಡ್ ಬಿಡಮ್ಮ. ಹ್ಞೂ, ತಗೋಣ. ಅಯ್ಯೋ, ತುಂಬ ರಶ್ ಇದೆ ಇವತ್ತೆಲ್ಲ. ಕೂಗ್ತಾ ಇದ್ದಾರೆ. ನಡ್ರಿ ಅಂದ್ರೆ ನಡೀತಲ್ಲ. ಇಲ್ಲಿ ಒಂದು ಪೂಜೆ ಸಾಮಾನು ತಗೋಬೇಡ ಮೊದಲಿಗೆ. ಎಲ್ಲ ಇವತ್ತು ಜನ ಇರೋದ್ರಿಂದ ನಿಂಬೆಹಣ್ಣೆಲ್ಲ ತೊಗೊಳ್ತಿದ್ದಾರೆ ದೀಪ ಹಚ್ಚಲಿಕ್ಕೆ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ, ಬನ್ನಿ ತೋರಿಸ್ತೀನಿ. ಇವತ್ತು ಇಲ್ಲಿ ಪೂಜೆ ಇರೋದ್ರಿಂದ ಇವ್ರಿಗಂತೂ ಒಳ್ಳೆಯ ಇದು ಸಂಪಾದನೆ ಆಗುತ್ತೆ. ಹಾಗೆಯೇ ರೈಟ್ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ. ನಿಂಬೆಹಣ್ಣು ಆಗ್ಬೋದು, ಎಣ್ಣೆ ಆಗ್ಬೋದು, ಪ್ರತಿಯೊಂದು ಇಲ್ಲಿ. ಅಂದರೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ತೊಗೊಳ್ತೀವಿ ಅಂದರೆ ಸ್ವಲ್ಪ ರೈಟ್ ಜಾಸ್ತಿ ಇದ್ದೇ ಇರುತ್ತಲ್ವ. ಹಾಗಾಗಿ ನಾವಿಲ್ಲೇ ಯಾವಾಗ ಬಂದರೂ ಇಲ್ಲೇ ತೊಗೊಳೋದು. ಪಾಪ ಅಲ್ಲಿ ಗುಡ್ಡಪ್ಪ ಅವರವರೆಲ್ಲ ಹೇಳ್ತಿದ್ದಾರೆ ಸ್ವಲ್ಪ ಜಾಗ ಬಿಡಿ ಅಂತ. ಇವತ್ತಂತೂ ದೀಪ ಹಚ್ಚೋರೆಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾರೆ. ಇಲ್ಲಿ ಒಳಗಡೆ ಅಂದರೆ ನಾವು ಹೊರಗಡೆ ಅಂದರೆ ಹಂಗೇನೆ ಬರಲೇ ಹೋಗೋಕ್ಕೆ ದುಡ್ಡಿಲ್ಲ. ಒಳಗಡೆ ಸನ್ನಿಧಿ ಒಳಗಡೆ ದೇವರ ಹತ್ರ ಹೋಗಬೇಕು. ದೇವಸ್ಥಾನದ ಒಳಗಡೆ ಅಂದರೆ ದುಡ್ಡು ಕೊಟ್ಟೇ ಹೋಗಬೇಕು. ಇಲ್ಲಿವರೆಗೂ ಫ್ರೀ ಬರ್ಬೋದು, ಇಲ್ಲಿಂದ ಮುಂದಕ್ಕೆ ದುಡ್ಡು ಕೊಡಲೇಬೇಕಾಗುತ್ತೆ. ನೋಡಿ, ಎಲ್ಲ ಆರತಿ ಹೊರಗಡೆಯಿಂದಲೇ ಎತ್ತಾ ಒಳಗಡೆ ತಗೊಂಡು ಹೋಗ್ತಿದ್ದಾರೆ. ಹೋಗಿಮ್ಮ ಆ ಕಡೆ ಸೈಡ್ ಹೋಗಿ ಹೋಗಮ್ಮ ಸೈಡ್ ಹೋಗಿ ಹಿಂದಕ್ಕೆ ಹೋಗಿ. ಅಮ್ಮ ಜಾಗದ ಹೋಗಮ್ಮ ಹಿಂದಕ್ಕೆ.
ಹೋಗಿ ಹಿಂದಕ್ಕೆ. ಒಂದಿಷ್ಟು ಜನಗಳು ಏನು ಮಾಡ್ತಾರೆ ಅದರಲ್ಲಿ ಪೂಜೆ ಮಾಡಲಿಕ್ಕೆ ಬಿಡಲ್ಲ, ದರ್ಶನ ಮಾಡೋಕ್ಕೆ ಬಿಡಲ್ಲ, ಎಲ್ಲ ದೀಪ ತಗೊಂಡು ಮುಂದೆನೇ ಇಟ್ಬಿಡ್ತಾರೆ. ಪಾಪ ತುಂಬ ಅವರು ಹೇಳ್ತಾ ಇರ್ತಾರೆ. ಅಂದರೆ ಜನ ಹೊರಗಡೆ ಇರ್ತಾರಲ್ಲ, ಅವ್ರಿಗೂ ದೇವ್ರ ಕಾಣಲಿ ಸೈಡ್ ಬನ್ನಿ ಅಂತ ಅವ್ರು ಒಂದಿಷ್ಟು ಜನ ಸೈಡ್ ಬರೋದೇ ಇಲ್ಲ ಅಂತಾರೆ. ಮೇಡಮ್ ಬನ್ನಿ ಒಂಚೂರು ಈಚೆ ಅವಕಾಶ ಮಾಡ್ಕೊಡಿ, ಈಚೆ ಇರೋರಿಗೆ. ಇಲ್ಲೆಲ್ಲ ಕುತ್ಕೊಂಡು ನೋಡಿ ನಿಂಬೆಹಣ್ಣು ದೀಪ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಒಳಗಡೆ ಹಚ್ಚಿಲ್ಲ ಅಂದವರು ಹೊರಗಡೆನೇ ಹಚ್ತಾ ಇದ್ದಾರೆ ನೋಡಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಹಂಗೇ ಹೊರಗಡೆ ಹೋಗೋಣ. ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಮಾಡೋದೇ ಉಂಡು ಅಂತ ಕೊಡೋದೇನೋ. ಇನ್ಮೇಲಂತೂ ನಮ್ಮ ಮೈಸೂರಲ್ಲಿ ಎಲ್ಲ ಅಂದರೆ ಇನ್ನು ಆಷಾಢ ಮುಗಿಯೋವರೆಗೂ ಚಾಮುಂಡೇಶ್ವರಿ ಹಬ್ಬ ನಮ್ಮ ಸೈಡೆಲ್ಲ ಮಾಡ್ತಾ ಇರ್ತಾರೆ. ಆದರೂ ಕೂಡ ಇಲ್ಲಿ ಊಟ ಎಲ್ಲ ನಡೀತಾ ಇರುತ್ತೆ. ಶುಕ್ರವಾರ ಯಾವಾಗ ನಡೀತಾ ಇರುತ್ತೆ. ಬಾಯಿಲ್ ಕೂತು ಬಾ. ಇಲ್ಲಿ ಬಂದು ಎಳ್ನೀರು ತಗೋಣ ಅಂತ ಬಂದ್ವಿ. ಒಂದು ಎಳ್ನೀರು ಚೆನ್ನಾಗಿರೋ ಎಳ್ನೀರು ಚೆನ್ನಾಗಿತ್ತಲ್ಲ. ಏನು ಮಾಡೋದು, ನಮ್ಮ ತೋಟಗಳಲ್ಲೆಲ್ಲ ಸಣ್ಣ ತೋಟ ಇದೆಯಲ್ಲ, ಅಲ್ಲೆಲ್ಲ ಬಂದು 15 ರೂಪಾಯಿ 17 ರೂಪಾಯಿ ಇಷ್ಟನ್ನ ಅವ್ರು ಕಿತ್ಕೊಂಡು ಹೋಗೋದು. ಇಲ್ಲಿ ನೋಡಿ 50 ರೂಪಾಯಿ ಮಾರ್ತಾ ಇದ್ದಾರೆ. ಇನ್ನೇನು ಮಾಡೋದು, ತಗೊಳ್ಳೇಬೇಕು. ನನಗೆ ಬೇರೆ ಬಾಡಿ ಮೆಡಿಷನ್ ತಗೊಂಡು ಹೀಟು. ಶೈಲಿ ಯಾವ ಕಡೆಗೆ ಬಂದರೂ ಎಳ್ನೀರು ಕುಡೀರಿ ಮಮ್ಮಿ ಅಂತ ಕುಡಿಸ್ತಾ ಇರ್ತಾಳೆ. ಸರಿನಮ್ಮ ಅಂತಂದ್ಬಿಟ್ಟು ಎಳ್ನೀರು ತಗೊಂಡೆ. ಶೈಲಿಗೂ ತಗೊಳಮ್ಮ ಅಂದೆ.